ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಅಡುಗೆ ಅನಿಲ ಮಾರಾಟ ದಂಧೆ. ಆಟೋಗಳಿಗೆ ಅಕ್ರಮವಾಗಿ ಅಡುಗೆ ಅನಿಲ ಮಾರಾಟ. ಆಹಾರ ಇಲಾಖೆ ಪೊಲೀಸರ ಜಂಟಿ ಕಾರ್ಯಾಚರಣೆ. ಒಂದು ಕಡೆ LPG ಅಭಾವ, ಮತ್ತೊಂದು ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಅಡುಗೆ ಅನಿಲದ ಮಾರಾಟ. ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಆಹಾರ ಇಲಾಖೆ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ಇದೆ. ಕಬ್ಬೂರ್ ಬಸಪ್ಪ ನಗರದಲ್ಲಿ ಪೊಲೀಸರಿಂದ ರೇಡ್ ಆಗಿದೆ. ದಾವಣಗೆರೆಯ ಕಬ್ಬೂರು ಬಸಪ್ಪ ಲೇಔಟ್ ಇದು. ಇಲ್ಲಿ ಪೊಲೀಸರಿಂದ ರೇಡ್ ಆಗಿರೋದು. 5 ಭಾರತ್ ಹಾಗೂ 1 HP ಸಿಲಿಂಡರ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಈ ನಡುವೆ ಈ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಕೊಡೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆಟೋಗಳಿಗೆ ಮನೆ ಬಳಕೆಯ ಅಡುಗೆ ಅನಿಲ ಮಾರಾಟ ಮಾಡ್ತಿದ್ದವರ ಮೇಲೆ ದಾಳಿ ಮಾಡಲಾಗಿದೆ. ಅಂದರೆ ಆಟೋಗಳಿಗೆ CNG ಸಿಗ್ತಾ ಇಲ್ಲ, LPG ಸಿಗ್ತಾ ಇಲ್ಲ. ಅವರು ಈ ಎಕ್ಸ್ಟ್ರಾ ಇರುತ್ತಲ್ಲ, ಈಗ ಒಂದು ಮನೆಗೆ 2 ತಿಂಗಳಿಗೆ ಒಂದು ಸಿಲಿಂಡರ್ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಅವರು 25 ದಿನಕ್ಕೆ ಒಂದು ಬುಕ್ ಮಾಡ್ಬೋದು ಅಂತ ನಿಯಮ ಇದೆ ಇದೀಗ ಸಿಟಿ ಪ್ರದೇಶಗಳಲ್ಲಿ. ಅವ್ರೇನು ಮಾಡ್ತಾರೆ, ಖಾಲಿ ಸಿಲಿಂಡರ್ನ ಕೊಟ್ಟು 200 ರೂಪಾಯಿ 300 ರೂಪಾಯಿ ಅವ್ರು ಹಣ ಕೊಡ್ತಾರೆ. ಅಥವಾ ಈಗ ರೇಟ್ ಜಾಸ್ತಿ ಇರ್ಬೋದು, ಆ ಹಣವನ್ನು ಕೊಟ್ಟು ಅವರು ತುಂಬಿಸ್ಕೊಳ್ತಾರೆ. ಅಂದರೆ ಸಿಲಿಂಡರನ್ನು ತುಂಬಿಸ್ಕೊಳ್ತಾರೆ. ಹೀಗೆ ಅಕ್ರಮವಾಗಿ ಮಾರಾಟ. ಒಂದು ಕಡೆ ಸಂದಿಗ್ಧ ಪರಿಸ್ಥಿತಿ, ಮತ್ತೊಂದು ಕಡೆ ಸಿಲಿಂಡರ್ನ ಅಭಾವ, ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗೆ ಅವಶ್ಯಕತೆಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟುಕೊಂಡು ಅದನ್ನು ಅಕ್ರಮವಾಗಿ ಮಾರಾಟ ಮಾಡೋದು. ಹೀಗೆ ಮಾರಾಟ ಮಾಡ್ತಾ ಇದ್ದವರ ಮೇಲೆ ದಾಳಿ ಆಗಿದೆ. ದಾವಣಗೆರೆಯಲ್ಲಿ ಬಸಾಪುರ ರಸ್ತೆಯ ಕಬ್ಬೂರ್ ಬಸಪ್ಪ ನಗರದ ಖಾಲಿ ಜಾಗದ ಗೋಡೌನ್ ಇದು. 5 ಭಾರತ್ ಮತ್ತು 1 HP ಸಿಲಿಂಡರನ್ನು ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸಿಲಿಂಡರ್ ತುಂಬುವ ಯಂತ್ರ, ಅದಕ್ಕೆ ಬಳಸುವ ಸಾಮಗ್ರಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಿಲಿಂಡರ್ ಅಭಾವದಿಂದ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈ ಹಿನ್ನೆಲೆ ಅಡುಗೆ ಅನಿಲವನ್ನು ತುಂಬಿ ಮಾರಾಟ ಮಾಡಿ ಹೆಚ್ಚು ಹಣ ಗಳಿಸುವಂಥ ದಂಧೆ ಇದು. ಈಗ ಡಬಲ್ ಸಿಲಿಂಡರ್ ಇರುತ್ತೆ, ಒಂದು ಮನೆಗೆ ಡಬಲ್ ಸಿಲಿಂಡರ್ ಇರುತ್ತೆ. ಅವ್ರಿಗೆ 2 ತಿಂಗಳಿಗೆ ಒಂದು ಖಾಲಿ ಆದರೂ ಕೂಡ ಒಂದು ಸಿಲಿಂಡರ್ ಎಕ್ಸ್ಟ್ರಾ ಉಳಿಯುತ್ತಲ್ವಾ, ಅದನ್ನು ಹೀಗೆ ಮಾರಾಟ ಮಾಡೋದು. ಅದರಿಂದ ಹಣ ಗಳಿಸುವಂಥ ಪ್ರಯತ್ನ. ಆ ಪ್ರಯತ್ನದ ಭಾಗವಾಗಿ ಅದು ಆಗ್ತಾನೇ ಇರುತ್ತೆ. ಆದರೆ ಇದೀಗ ಅಭಾವ ಇದೆ, ವಿಪರೀತವಾದಂಥ ಅಭಾವ ಇದೆ. ಆಟೋದವರಿಗೂ ಕೂಡ LPG ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ, ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇದನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಇದೀಗ ಪೊಲೀಸರು ದಾಳಿ ಮಾಡಿದ್ದಾರೆ.